ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಹಂಪಿ ಕ್ಷೇತ್ರದ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭರತನಾಟ್ಯ ಹಾಗೂ ಭಜನೆ ಸಂಗೀತ ಕಾರ್ಯಕ್ರಮ ನಡೆದಿದೆ. ಹರ್ಷಿತಾ ಎನ್ ಶಿಕ್ಷಕಿ ರುದ್ರತಾಂಡವ ನಾಟ್ಯ ಕಲಾ ಮಂದಿರ ಹೊಸಪೇಟೆ ಇವರಿಂದ ಭರತನಾಟ್ಯ ಪ್ರದರ್ಶನ ಮಾಡಲಾಯಿತು. ರಂಗಭೂಮಿ ನ್ಯೂಸ್ ವಿಜಯನಗರ 6/12/2025 ಹಂಪಿ ಕ್ಷೇತ್ರದ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹರ್ಷಿತಾ ಎನ್ ಶಿಕ್ಷಕಿ ರುದ್ರತಾಂಡವ ನಾಟ್ಯ ಕಲಾ ಮಂದಿರ ಹೊಸಪೇಟೆ ಇವರಿಂದ ಭರತನಾಟ್ಯ ಪ್ರದರ್ಶನ ಹಾಗೂ ನಾಟ್ಯ ತರಂಗ ವೀಣಾ ಗಂಗಾಧರ ಬೆಂಗಳೂರು ಇವರಿಂದ ಭರತನಾಟ್ಯ ಮತ್ತು ಭಜನೆ ಸಂಗೀತ ಕಾರ್ಯಕ್ರಮಗಳು ಜರುಗಿದ್ವು. ಹಂಪಿ ಫಲಪೂಜಾ ಮಹೋತ್ಸವವು ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಒಂದು ಪ್ರಮುಖ ಧಾರ್ಮಿಕ ಉತ್ಸವವಾಗಿದೆ. ಈ ಉತ್ಸವವು ವಿರೂಪಾಕ್ಷೇಶ್ವರ ಮತ್ತು ಪಂಪಾಂಬಿಕೆ ದೈವಿಕ ನಿಶ್ಚಿತಾರ್ಥದ ಸಂಕೇತವಾಗಿದೆ. ಫಲಪೂಜಾ ಮಹೋತ್ಸವದ ಮಹತ್ವ ಏನೆಂದರೆ, ಈ ಹಬ್ಬವು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಪುರಾತನ ಸಂಪ್ರದಾಯವಾಗಿದ್ದು, ವಿಜಯನಗರದ ಅರಸರು ಹಾಗೂ ಹಕ್ಕ ಬುಕ್ಕ ಸಹೋದರರು ಈ ಫಲಪೂಜೆ ನಡೆಸಿಕೊಂಡು ಬಂದಿದ್ದಾರೆ. ಹಬ್ಬದ ಪ್ರಮುಖ ಭಾಗವಾಗಿ ಉತ್ಸವ ಮೂರ್ತಿಗಳನ್ನು ಅಲಂಕೃತವಾದ ದೇವಸ್ಥಾನದ ಈಶಾನ್ಯ ದಿಕ್ಕಿನಲ್ಲಿ ಇರುವ ದೊಡ್ಡ ಕೊಳದಲ್ಲಿ ಮನ್ಮಥ ಹೊಂಡ 5 ಸುತ್ತು ಪ್ರದಕ್ಷಿಣೆ ಹಾಕಿಸಲಾಗುತ್ತದೆ. ಮೂರ್ತಿಗಳನ್ನು ಬೆಳ್ಳಿ ವೃಷಭ ವಾಹನದಲ್ಲಿ ನಂದಿ ಕೂರಿಸಿ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಕೋದಂಡ ರಾಮಸ್ವಾಮಿ ದೇವಸ್ಥಾನದವರೆಗೆ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ. ನಿಶ್ಚಿತಾರ್ಥ ನಡೆಯುವ ಸ್ಥಳ ಕೊಂಡದ ರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಂಪಿ ವಿರೂಪಾಕ್ಷ ವಿದ್ಯಾಶಂಕರ ಪೀಠದ ಜಗದ್ಗುರು ಶಂಕರಾಚಾರ್ಯರು ವರನ ವಿರೂಪಾಕ್ಷ ಪರವಾಗಿ ಮತ್ತು ಕೋದಂಡರಾಮ ಸೀತಾ ಲಕ್ಷ್ಮಣ ಮತ್ತು ಸುಗ್ರೀವರು ವಧುವಿನ ಪಂಪಾಂಬಿಕೆ ಪರವಾಗಿ ನಿಶ್ಚಿತಾರ್ಥದ ವಿಧಿವಿಧಾನಗಳನ್ನು ಸಾವಿರಾರು ಜನಸಂಖ್ಯೆಯಲ್ಲಿ ನೆರವೇರಿಸುತ್ತಾರೆ. ಈ ಉತ್ಸವವು ಭಕ್ತಿ ಪರಂಪರೆ ಮತ್ತು ಸಾಂಸ್ಕೃತಿಕ ವೈಭವದ ಸಂಭ್ರಮವಾಗಿದೆ ಎಂದು ವಿಶ್ವನಾಥ ಸಾಹುಕಾರ್ ತಿಳಿಸಿದ್ರು. ರಂಗಭೂಮಿ ನ್ಯೂಸ್ ವಿಜಯನಗರ ಸಂಪಾದಕರು 9481941999. ಶಂಕರ ಸನ್ನುತೆ ಶ್ರೀಪದ್ ಬರಲಿ. ಆ ವಿರೂಪಾಕ್ಷೇಶ್ವರನ ಕೃಪೆ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಅವರಿಗೆ ಅನಂತ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.